ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರೀತಿ ಪ್ರೇಮ ಹೆಸರನ್ನು ಕೇಳ್ತಾ ಇದ್ದ ಹಾಗೆ ಒಂದು ರೀತಿಯ ಪುಳಕ ನಮ್ಮ ಮನಸ್ಸನ್ನು ದೇಹವನ್ನು ಆವರಿಸುತ್ತೆ. ನಮ್ಮ ಭಾರತ ದೇಶದ ಪ್ರಾಚೀನ ಕಥಾ ಪರಂಪರೆಗೆ ಹೋದರೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂಥ ಅನೇಕ ಕಥೆಗಳು ಪ್ರಸಂಗಗಳು ನಮಗೆ ದೊರೆಯುತ್ತೆ. ಆ ವೈವಿಧ್ಯಮಯವಾದ ಕಥೆಗಳನ್ನು ಓದಿ ಅರ್ಥ ಮಾಡಿಕೊಂಡವರು ಬಹಳ ಕಡಿಮೆ. ಆದರೆ ಬಹಳ ಮುಖ್ಯವಾದಂಥ ಪ್ರೀತಿ ಪ್ರೇಮ ಆದರೂ ವಿಭಿನ್ನವಾಗಿರ್ತಕ್ಕಂಥ 5 ಕಥೆಗಳ ಪುಸ್ತಕ ಪ್ರಾಚೀನ ಪ್ರೇಮ ಕಥೆಗಳು ಕನ್ನಡದಲ್ಲಿ. ಇದು ಬಹಳ ಹಿಂದೆಯೇ ಪ್ರಕಟವಾಗಿದೆ. ವಿ ಸೀತಾರಾಮಯ್ಯ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ವಿ ಸೀತಾರಾಮಯ್ಯ ಅವರು ನಮ್ಮ ಪ್ರಾಚೀನ ಗ್ರಂಥಗಳನ್ನು ಓದುವಾಗ ಅಲ್ಲಿ ಇರ್ತಕ್ಕಂಥ ಅದ್ಭುತ ಪ್ರೇಮ ಕಥೆಗಳು ಏನಿದೆ ಆ ಕಥೆಗಳನ್ನು ತಗೊಂಡು ಬಹಳ ಸರಳವಾದ ಕನ್ನಡದಲ್ಲಿ ಆ ಕಥೆಗಳು ಯಾಕೆ ಸಾರ್ವಕಾಲಿಕ ಸೌಂದರ್ಯವನ್ನು ಒಳಗೊಂಡಿವೆ, ಯಾಕೆ ಅವನ್ನು ಮತ್ತೆ ಮತ್ತೆ ನಾವು ಓದಬೇಕು ಅನ್ನೋದರ ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ಈ 5 ಕಥೆಗಳು ಯಾವುದು ಅಂದರೆ ನಳ ದಮಯಂತಿಯರ ಕತೆ, ಶಕುಂತಲೆಯ ಕತೆ, ಸಾವಿತ್ರಿಯ ಕತೆ, ರೂರು ಪ್ರಮುದ್ವರೆಯ ಕತೆ, ಸುಕನ್ಯೆ ಮತ್ತು ಚವನ ಅವರ ಕಥೆ. ನಳ ದಮಯಂತಿಯ ಕತೆ ನಮಗೆಲ್ಲ ಗೊತ್ತೇ ಇದೆ. ಹೇಗೆ ಅವರು ಮದುವೆಯಾಗ್ತಾರೆ, ಹೇಗೆ ನಂತರ ಬೇರೆ ಬೇರೆಯಾಗ್ತಾರೆ, ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರೆ. ಇಷ್ಟೆಲ್ಲ ಆದರೂ ಅವರ ದಾಂಪತ್ಯ ನಿಷ್ಠೆ ಅದು ಅಚಲವಾದದ್ದು. ಶಕುಂತಲೆ ಮತ್ತು ದುಷ್ಯಂತ ಇಬ್ಬರೂ ಮಾಡದೇ ಇರತಕ್ಕಂಥ ತಪ್ಪಿನ ಫಲವಾಗಿ ಅವರು ಹೇಗೆ ಶಿಕ್ಷೆಯನ್ನು ಅನುಭವಿಸಿ ಮುಂದೆ ಸರ್ವದಮನ ಅನ್ನೋ ಮಗುವಿಗೆ ಜನ್ಮವನ್ನು ನೀಡಿ ಆತ ಈ ಭರತಖಂಡವನ್ನು ಆಳಿ ನಮ್ಮ ದೇಶಕ್ಕೆ ಹೆಸರನ್ನು ಕೊಟ್ಟ ಆ ಒಂದು ಕಥೆಯೂ ನಮಗೆ ಗೊತ್ತಿದೆ. ಇನ್ನು ಸತ್ಯವಾನ್ ಸಾವಿತ್ರಿ ಆದರ್ಶ ದಾಂಪತ್ಯದ ಬದುಕಿನ ಕಥೆ. ಗಂಡನನ್ನು ಉಳಿಸ್ಕೊಳ್ಳೋದಕ್ಕೆ ಯಮನ ಜೊತೆ ಹೋರಾಡಿದವಳು ಸಾವಿತ್ರಿ, ಒಂದು ಆದರ್ಶಮಯವಾದ ಬದುಕು. ರುರು ಪ್ರಮುದ್ವರೆ ಅನ್ನೋದು ಹೆಚ್ಚು ಪರಿಚಯ ಇಲ್ಲದೆ ಇರತಕ್ಕಂಥ ಪ್ರೇಮ ಕಥೆ. ಅದು ಪ್ರಮದ್ವರೆ, ಪ್ರಮದಾಸು ವರ ಅಂದರೆ ಅತ್ಯಂತ ಸೌಂದರ್ಯವತಿಯರಲ್ಲೇ ಶ್ರೇಷ್ಠರಾದವಳು ಅನ್ನೋ ಅರ್ಥ ಪ್ರಮದ್ವರ ಅಂತ ಹೇಳ್ತಂದರೆ. ಇವರಿಬ್ಬರಿಗೂ ಇಷ್ಟಪಟ್ಟು ಮದುವೆ ಮಾಡ್ಕೋತಾರೆ. ಆದರೆ ಅಕಾಲ ಸಾವು ಬಂದು ಪ್ರಮದ್ವರೆ ಸಾಯ್ತಾಳೆ. ಆಗ ರುರು ತನ್ನ ಆಯಸ್ಸಿನ ಅರ್ಧ ಭಾಗವನ್ನು ಆಕೆಗೆ ಎರೆದು ಜೀವವನ್ನು ತರಿಸ್ಕೊಂಡು ಅವರು ಬದುಕನ್ನು ನಡೆಸ್ತಾರೆ ಅಂತಕ್ಕಂಥ ಒಂದು ಅಮರ ಪ್ರೇಮದ ಕಥೆ. ಇನ್ನು ಸುಕನ್ಯಾ ಮತ್ತು ಚವನ. ಚವನ ಋಷಿ, ಸುಕನ್ಯಾ ಓರ್ವ ರಾಜನ ಮಗಳು. ತಪಸ್ಸು ಮಾಡ್ತಾ ಇರ್ತಾನೆ. ಏನೋ ಹೊಳಿತಾ ಇದೆಯಲ್ಲ ಹುತ್ತದ ನಡುವೆ ಅಂತ ಒಂದು ಕಡ್ಡಿ ತಗೊಂಡು ಚುಚ್ತಾಳೆ. ಅದು ಎರಡೂ ಕಣ್ಣನ್ನು ಕುರುಡು ಮಾಡುತ್ತೆ. ಮುಂದೆ ಮದುವೆಯಾಗ್ತಾಳೆ. ಹೇಗೆ ಅವರು ಬದುಕನ್ನು ನಡೆಸ್ತಾರೆ ಆ ಒಂದು ಕಥೆ. ಹೀಗೆ 5 ಅದ್ಭುತವಾದ ಕಥೆಗಳನ್ನು ಒಳಗೊಂಡಿದೆ ಪ್ರಾಚೀನ ಪ್ರೇಮ ಕಥೆಗಳು. ವಿ ಸೀತಾರಾಮಯ್ಯ ಅವರು ಇದನ್ನು ಮೂಲ ಸಂಸ್ಕೃತದಲ್ಲಿ ಇದ್ದಂಥ ಕಥೆಗಳು ಏನಿವೆ ಅವುಗಳನ್ನು ಸರಳವಾದ ಕನ್ನಡದಲ್ಲಿ ಬರೆದಿದ್ದಾರೆ. ಹಾಗಾಗಿ ಪ್ರೀತಿ ಪ್ರೇಮದ ವಿಭಿನ್ನ ಮುಖಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಾಚೀನ ಪ್ರೇಮ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ನಾವು ಖಂಡಿತ ಓದೋಣ. ವಿ ಸೀತಾರಾಮಯ್ಯ ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ನಾನು ಗೋವನ್ಕುಂಟೆಯಿಂದ ಬಂದಿದ್ದೀನಿ. ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ. ನನ್ನ ಹವ್ಯಾಸಗಳು ತಟ್ಟಂತಳಿ ಕಾರ್ಯಕ್ರಮವನ್ನು ನೋಡುವುದು ಮತ್ತು ದಿನಪತ್ರಿಕೆಗಳನ್ನು ಓದುವುದು. ನಮಸ್ಕಾರ. ಮಹೇಶ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಮಂಜುಳಾ ಪ್ರಸಾದ್. ನಾನು ಬೆಂಗಳೂರಿನ ಗಾಯತ್ರಿ ನಗರದಿಂದ ಬಂದಿರುವೆ. ನಾನು ಲೈಫ್ ಸ್ಟೈಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವೆ. ನನ್ನ ಹವ್ಯಾಸಗಳು ಬುಕ್ ಓದುವುದು, ಸಂಗೀತವನ್ನು ಕೇಳುವುದು ಮತ್ತು ಶಾಪಿಂಗ್ ಮಾಡುವುದು. ಮಂಜುಳಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಡಿ.ವಿ. ಅಂತ ಬೆಂಗಳೂರಿನ ಮಾರತಳ್ಳಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ ಮಾಡುವುದು ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು. ಸುರೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು
10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ನೀಡುತ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಚಿಕ್ಕ ಪುಟ್ಟಮ್ಮನವರ ಗೃಹ ನ್ಯಾಯ, ಕೆ ಸತ್ಯನಾರಾಯಣ ಅವರು ಬರೆದಂಥ ಪುಸ್ತಕ ಇದು. ದೊಡ್ಡ ಹುಂಡಿ ನಿಷಧಿ ಶಾಸನವು ಯಾವ ಅರಸನಿಗೆ ಸಂಬಂಧಪಟ್ಟಿದೆ? ಆಯ್ಕೆಗಳನ್ನು ನೋಡೋಣ. ಎರೆಯಂಗ ನೀತಿ ಮಾರ್ಗ ಮೊದಲನೆಯವನು, ಮರುಳಗಂಗ ನೀತಿ ಮಾರ್ಗ, ಕೊಂಗುಡಿವರ್ಮನ್ ಮಾಧವ. ಸುರೇಶ್. ಆಯ್ಕೆ 2 ಸರ್. ಆಯ್ಕೆ 2 ಮರುಳಗಂಗಾ ನೀತಿ ಮಾರ್ಗ. ಮಹೇಶ್ ಕುಮಾರ್. ಆಯ್ಕೆ 3 ಆಯ್ಕೆ 3 ಕೊಂಗುಣಿವರ್ಮನ್ ಮಾಧವ. ಆಯ್ಕೆ 4 ಮುಮ್ಮಡಿ ರಾಚಮಲ್ಲ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎರೆಯಂಗ ನೀತಿ ಮಾರ್ಗ ಆಗಿತ್ತು. ಟಿ ನರಸೀಪುರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಈ ದೊಡ್ಡ ಹುಂಡಿ ಅನ್ನೋ ಹೆಸರಿನ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಕ್ರಿಸ್ತಶಕ 840ರಿಂದ ಕ್ರಿಸ್ತಶಕ 869ರವರೆಗೆ ರಾಜ್ಯಭಾರವನ್ನು ಮಾಡಿದಂಥ ಈ ಎರೆಯಂಗ ನೀತಿ ಮಾರ್ಗ ಅಂತ ಏನಿದ್ದಾನೆ, ಆತನ ಬದುಕಿಗೆ ಸಂಬಂಧಪಟ್ಟಂಥ ಒಂದು ನಿಷಧಿ ಶಾಸನ ದೊರೆಯುತ್ತೆ. ನಿಷಧಿ ಶಾಸನ ಅಂದರೆ ಸಲ್ಲೇಖನ ವ್ರತವನ್ನು ಕೈಗೊಂಡು ಆತ್ಮಾರ್ಪಣೆ ಮಾಡಿಕೊಂಡ ಜೈನ ಅರಸರು ಅಥವಾ ಮುನಿಗಳಿಗೆ ಸಂಬಂಧಪಟ್ಟಂಥ ಒಂದು ಶಿಲಾಶಾಸನವಾಗಿರುತ್ತೆ ಅದು. ಈ ಸಲ್ಲೇಖನ ವ್ರತವನ್ನು ಕೈಗೊಂಡು ಜೀವವನ್ನು ಬಿಟ್ಟದ್ದು ಎರೆಯಂಗ ನೀತಿ ಮಾರ್ಗ. ಆತನ ಮಗ ಸತ್ಯವಾಕ್ಯ ಅಂತ ಇರ್ತಾನೆ, ಅವನು ಈ ಒಂದು ಶಾಸನವನ್ನು ನಿರ್ಮಿಸಿದ ಅಂತ ನಮಗೆ ಗೊತ್ತಾಗುತ್ತೆ. ಮುಂದಿನ ಪುಸ್ತಕ ಜಿ.ಕೆ. ಐತಾಳ್ ಅವರು ಬರೆದಂಥ ಕಾದಂಬರಿ ಸಮರ್ಪಣೆ. ಪ್ರಶ್ನೆ ಈಗ ಬಂತು. ಅಮರೇಶಿಯನ್ ನಾಗರಿಕತೆ ಎಲ್ಲಿ ಕಂಡುಬಂದಿತು? ಆಯ್ಕೆಗಳನ್ನು ನೋಡೋಣ. ನಮೀಬಿಯಾ, ಈಜಿಪ್ಟ್. ಮೊದಲಿಗೆ ಸುರೇಶ್, ನಂತರ ಮಂಜುಳಾ. ಈಜಿಪ್ಟ್. ಈಜಿಪ್ಟ್. ಮಂಜುಳಾ. ಈಜಿಪ್ಟ್. ಆಯ್ಕೆ 3 ಇಂಡೋನೇಷಿಯಾ. ಆಯ್ಕೆ 4 ಹುವಾಂಗ್ ಹೋ. ಉತ್ತರವನ್ನು ನೋಡೋಣ. ಈಜಿಪ್ಟ್ ಉತ್ತರ ಸರಿಯಾಗಿದೆ. ಸಮರ್ಪಣೆ ಈ ಕಾದಂಬರಿ ಕೃತಿಯನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದೇವೆ. ಈಜಿಪ್ಟಲ್ಲಿ ಇತಿಹಾಸ ಅನ್ನೋದು ಆರಂಭ ಆಗೋದಕ್ಕೆ ಮೊದಲೇ ಒಂದು ನಾಗರಿಕತೆ ರೂಪುಗೊಳ್ಳುತ್ತೆ. ಕ್ರಿಸ್ತಪೂರ್ವ 4000ರಿಂದ ಕ್ರಿಸ್ತಪೂರ್ವ 3500ರ ನಡುವೆ ನೈಲ್ ನದಿಯ ದಡದಲ್ಲಿ ಆರಂಭವಾಗುತ್ತೆ. ನಾಗಡ ಅಂತ ಒಂದು ಊರು. ಆ ಊರಲ್ಲಿ ಈ ಒಂದು ಅಮರೇಶಿಯನ್ ನಾಗರಿಕತೆ ಅನ್ನೋದು ಆರಂಭವಾಗುತ್ತೆ. ಈ ನಾಗರಿಕತೆಯನ್ನು ಆರಂಭಿಸಿದಂತಹ ಜನ ಏನಿದ್ರು, ಅವರು ಉತ್ತರ ಭಾಗದಲ್ಲಿ ಇದ್ದಂತಹ ಸಂಸ್ಕೃತಿ ಏನಿತ್ತು, ಹಾಗೆ ದಕ್ಷಿಣ ಭಾಗದಲ್ಲಿ ಏನು ಸಂಸ್ಕೃತಿ ಇತ್ತು, ಈ ಎರಡೂ ಸಂಸ್ಕೃತಿಗಳ ಜೊತೆ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ತಾವು ಬೆಳೀತಾ ಬರ್ತಾರೆ. ಆದರೆ ಒಂದು ಕಾಲದಲ್ಲಿ ಈ ಈಜಿಪ್ಷಿಯನ್ ಸಂಸ್ಕೃತಿ ಏಕಮೇವಾದ್ವಿತೀಯವಾಗಿ ಬೆಳೆದಾಗ ಎಲ್ಲವೂ ಒಂದೇ ಆಗೋಗುತ್ತೆ. ಉತ್ತರ ಭಾಗ, ದಕ್ಷಿಣ ಭಾಗ ಜೊತೆಗೆ ಈ ಅಮರೇಷಿಯನ್ ಎಲ್ಲವೂ ಸೇರಿಕೊಂಡು ಸಮಗ್ರ ಈಜಿಪ್ಷಿಯನ್ ಸಂಸ್ಕೃತಿ ಆಗುತ್ತೆ. ಇದು ಬಹಳ ಬಹಳ ರೋಚಕವಾದಂಥ ಒಂದು ವಿಚಾರ. ಈ ಒಂದು ನಾಗಡ ನಗರದಲ್ಲಿ ಇವತ್ತಿಗೂ ಸಹ ಅಧ್ಯಯನಗಳು ನಡೀತಾ ಇವೆ. ನನ್ನ ಮನ ನನ್ನ ಜನ ಅಂಕಣ ಬರಹಗಳ ಕೃತಿ. ಡಾಕ್ಟರ್ ಕೆ.ಜಿ. ಲಕ್ಷ್ಮೀನಾರಾಯಣಪ್ಪ ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಾಹ್ಲಿಕ ಮಹಾಜನಪದವು ಯಾವ ಪ್ರದೇಶದಲ್ಲಿ ಇತ್ತು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಅನಟೋಲಿಯಾ, ಆರ್ಮೇನಿಯಾ, ಬ್ಯಾಕ್ಟ್ರಿಯಾ, ಸಿರಿಯಾ. ಮೊದಲಿಗೆ ಸುರೇಶ್, ನಂತರ ಮಹೇಶ್ ಕುಮಾರ್. ಆಯ್ಕೆ 2 ಸರ್. ಆಯ್ಕೆ 2 ಆರ್ಮೇನಿಯಾ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಕುಮಾರ್. ಆಯ್ಕೆ 4 ಸಿರಿಯಾ. ಆಯ್ಕೆ 4 ಸಿರಿಯಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬ್ಯಾಕ್ಟ್ರಿಯಾ ಆಗಿತ್ತು. ಬ್ಯಾಕ್ಟ್ರಿಯಾವನ್ನು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಉತ್ತರ ಕುರು ಅಂತ ಕರೆಯುತ್ತಾರೆ. ಉತ್ತರ ಕುರು, ದಕ್ಷಿಣ ಕುರು 2 ಭಾಗ ಬರುತ್ತೆ. ಉತ್ತರ ಕುರು ಇದು ಇವತ್ತಿನ ತುರ್ಕ್ಮೇನಿಸ್ತಾನ, ಆಫ್ಘಾನಿಸ್ತಾನ, ಉಜ್ಬೇಕಿಸ್ತಾನ, ತಾಜಿಕಿಸ್ತಾನ ಅಂತ ಏನಿದೆ, ಈ ಎಲ್ಲ ಪ್ರದೇಶಗಳನ್ನು ಬ್ಯಾಕ್ಟ್ರಿಯಾ ಅಂತ ಕರೀತಾ ಇದ್ರು. ಆದರೆ ನಮ್ಮ ಮಹಾಭಾರತ ಮತ್ತು ಹಿಂದಿನ
ಕೃತಿಗಳಲ್ಲಿ ಇದನ್ನು ಬಾಹ್ಲಿಕ ಅನ್ನೋ ಹೆಸರಿಂದ ಗುರುತಿಸ್ತಾ ಇದ್ರು. ರಾಮಾಯಣದಲ್ಲೂ ಸಹ ಬಾಹ್ಲಿಕದ ಪ್ರಸ್ತಾಪ ಬರುತ್ತೆ. ಶಂತನು, ಮಹಾಭಾರತದ ಕಥೆಯಲ್ಲಿ ಶಂತನು ಏನು ಬರ್ತಾನೆ, ಆ ಶಂತನುವಿಗೆ ಒಬ್ಬ ಅಣ್ಣ ಇರ್ತಾನೆ. ಆ ಅಣ್ಣ ಈ ಬಾಹ್ಲಿಕ ಪ್ರದೇಶವನ್ನು ರಾಜ್ಯವಾಳ್ತಾ ಇರ್ತಾನೆ. ಕುದುರೆಗಳಿಗೆ ಬಹಳ ಬಹಳ ಪ್ರಸಿದ್ಧವಾದದ್ದು ಈ ಬಾಹ್ಲಿಕ ದೇಶ. ಈ ಬಾಹ್ಲಿಕ ದೇಶದಿಂದಲೇ ಕುದುರೆಗಳನ್ನೆಲ್ಲ ತರಿಸ್ಕೋತಾರೆ. ಈ ಅರ್ಜುನ ಮತ್ತು ಸುಭದ್ರೆಯರ ವಿವಾಹ ಏನು ನಡೆಯುತ್ತೆ ಆ ಸಂದರ್ಭದಲ್ಲೂ ಸಹ ಕುದುರೆಗಳನ್ನು, ಬಾಹ್ಲಿಕ ದೇಶದ ಕುದುರೆಗಳನ್ನು ಉಡುಗೊರೆಯಾಗಿ ಕೃಷ್ಣ ಕೊಟ್ಟ ಅನ್ನೋ ಒಂದು ವಿವರಣೆಯು ನಮಗೆ ದೊರೆಯುತ್ತೆ. ಅನಾಥ ಪ್ರೀತಿಯ ಅನುಬಂಧ, ಬಿ ಮಂಜುನಾಥ ಕಾಮತ್ ಹಾಲಾಡಿ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ವ್ಯಕ್ತಿಗತ ವಿತ್ತ ನಿರ್ವಹಣೆಯ ಪುಸ್ತಕ ರಿಚ್ ಡ್ಯಾಡ್ ಪೋರ್ ಡ್ಯಾಡ್ ಕನ್ನಡದಲ್ಲಿ ಪ್ರಕಟವಾಗಿದೆ. ಅನುವಾದಕರು ಯಾರು? ಆಯ್ಕೆಗಳನ್ನು ನೋಡೋಣ. ಸುಹಾಸಿನಿ ಶಿಗ್ಗಾಂವಿ, ಗುರುರಾಜ ಆಚಾರ್, ಶಂಕರ ಅಜ್ಜಂಪುರ, ಡಾಕ್ಟರ್ ಶಿವಾನಂದ ಬೇಕಲ್. ಮೊದಲಿಗೆ ಸುರೇಶ್, ನಂತರ ಮಹೇಶ್ ಕುಮಾರ್. ಆಯ್ಕೆ 4. ಆಯ್ಕೆ 4 ಡಾಕ್ಟರ್ ಶಿವಾನಂದ ಬೇಕಲ್, ಮಹೇಶ್ ಕುಮಾರ್. ಆಯ್ಕೆ 3 ಶಂಕರ ಅಜ್ಜಂಪುರ. ಉತ್ತರವನ್ನು ನೋಡೋಣ. ಡಾಕ್ಟರ್ ಶಿವಾನಂದ ಬೇಕಲ್ ಉತ್ತರ ಸರಿಯಾಗಿದೆ. ಅನಾಥ ಪ್ರೀತಿಯ ಅನುಬಂಧ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸುರೇಶ್ ಅವರಿಗೆ. 1997ರಲ್ಲಿ ರಾಬರ್ಟ್ ಟಿ ಕಿಯೋಸಾಕಿ ಮತ್ತು ಶರೂನ್ ಲೆಕ್ಟರ್ ಅವರು ಈ ಒಂದು ಪುಸ್ತಕವನ್ನು ಇಂಗ್ಲಿಷಲ್ಲಿ ಬರೀತಾರೆ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಂತ. ವಿಶೇಷ ಏನು ಅಂದರೆ, ವ್ಯಕ್ತಿಗತ ಹಣ, ನನ್ನ ಬದುಕಲ್ಲಿ ನಾನು ಏನು ಸಂಪಾದನೆ ಮಾಡಿದ್ದೇನೆ ಆ ಸಂಪಾದನೆಯನ್ನು ನಾನು ಹೇಗೆ ನಿಯಂತ್ರಿಸ್ಕೋಬೇಕು, ನನ್ನ ವೃದ್ಧಾಪ್ಯಕ್ಕೆ, ಆಪತ್ಕಾಲಕ್ಕೆ ಹೇಗೆ ಹಣವನ್ನು ಕೂಡಿಡಬೇಕು, ಎಲ್ಲಿ ಹೂಡಬೇಕು ಇತ್ಯಾದಿ ಅನೇಕ ವಿಚಾರಗಳನ್ನು ಒಳಗೊಂಡಂಥ ಪುಸ್ತಕ ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದಂಥ ಪುಸ್ತಕ. ಇದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಶಿವಾನಂದ ಬೇಕಲ್ ಅವರು. ಆರ್ಥಿಕ ಸಾಕ್ಷರತೆ ಬಹಳ ಮುಖ್ಯವಾದದ್ದು. ಕಂಪ್ಯೂಟರ್ ಸಾಕ್ಷರತೆ ಹೇಗೆ ಇವತ್ತು ನಮಗೆ ತೀರಾ ಅಗತ್ಯವಾಗಿದೆಯೋ ಹಾಗೆಯೇ ಆರ್ಥಿಕ ಸಾಕ್ಷರತೆ ನಮಗೆ ಬೇಕು. ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇರಬೇಕು. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಒಂದು ಆರ್ಥಿಕ ಸಾಮ್ರಾಜ್ಯವನ್ನು ಕಟ್ಟಿಕೋಬೇಕು. ಹಾಗೆಯೇ ಈ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಅಥವಾ ಆರ್ಥಿಕ ಬುದ್ಧಿವಂತಿಕೆ, ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರ್ದು, ಎಲ್ಲಿ ಹಣವನ್ನು ಧಾರಾಳವಾಗಿ ಬಿಡಬೇಕು, ಎಲ್ಲಿ ಹಣವನ್ನು ಹಿಡಿದಿಟ್ಕೋಬೇಕು ಇತ್ಯಾದಿ ಅನೇಕ ಸೂಕ್ಷ್ಮ ವಿಚಾರಗಳನ್ನು ತಿಳಿಸುವಂಥ ಪುಸ್ತಕ ಡಾಕ್ಟರ್ ಶಿವಾನಂದ ಬೇಕಲ್ ಅನುವಾದ ಮಾಡಿರುವಂಥ ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಮುಂದಿನ ಪುಸ್ತಕ ವಿಜಯ ಕರ್ನಾಟಕ ವೀರಲೋಕ ಸಹಯೋಗದಲ್ಲಿ ನಡೆದಂಥ ಕಥಾ ಸ್ಪರ್ಧೆಯ ಕೃತಿ ಯಾರೂ ಹೇಳದ ಕಥೆಗಳು. ಪ್ರಶ್ನೆ ಈಗ ಬಂತು. ಬಿಟ್ಟಕ್ಷರಗಳನ್ನು ತುಂಬಿ. ಸಂ, ಜೆ, ಮು, ಲಿ, ನ. ಬಜರ್ ಆಗಲೇ ಒತ್ತಿದ್ದಾರೆ ಮಹೇಶ್ ಕುಮಾರ್. ಮುಸ್ಸಂಜೆಯ ಮುರಳಿಗಾನ. ಮುಸ್ಸಂಜೆಯ ಮುರಳಿಗಾನ ಅಂದರೆ ಇನ್ನೊಂದು ಅಕ್ಷರ ಉಳ್ಕೊಂಡ್ಬಿಡುತ್ತೆ, ಖಾಲಿ ಉಳಿಯುತ್ತಲ್ಲಿ. ಮುಸ್ಸಂಜೆ ಯಾರ ಮೇಲೆ ಇನ್ನೊಂದು ಮನೆ ಇದೆ. ಮುಸ್ಸಂಜೆಯಲ್ಲಿ ಮುರಳಿಗಾನ. ಮುಸ್ಸಂಜೆಯಲ್ಲಿ ಮುರಳಿಗಾನ. ಸುರೇಶ್ ಸರಿ ಸರಿಯಾಗಿದೆಯಾ? ಉತ್ತರವನ್ನು ನೋಡೋಣ. ಮುಸ್ಸಂಜೆಯಲ್ಲಿ ಮುರಳಿಗಾನ ಉತ್ತರ ಸರಿಯಾಗಿದೆ. ಮಹೇಶ್ ಕುಮಾರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರೂ ಹೇಳದ ಕಥೆಗಳ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಜನಪ್ರಿಯ ಲೋಕಪ್ರಿಯ ರಾಜ್ ಮುರಳಿ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 55 ಕೂಡು 25, 75 ಕಳೆ 48, 15 ಗುಣಿಸು 15, 180 ಭಾಗಿಸು 15. ಸುರೇಶ್ ಬಜರ್ ಒತ್ತಿದ್ದಾರೆ. ಅಂತಿಮ ಉತ್ತರ 3, 3, 4. 3, 3, 4. ಮಹೇಶ್ ಕುಮಾರ್ ಹಾಗೂ ಮಂಜುಳಾ ಲೆಕ್ಕವನ್ನು ಇನ್ನೂ ಮಾಡ್ತಾ ಇದ್ದಾರೆ. ಆಯ್ತಾ ಮಹೇಶ್? 3, 3, 6.
3 3 6 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ 80, 27, 225, 12 ಎಲ್ಲವನ್ನ ಕೂಡಿದರೆ 3 4 4 ಬಂದಿದೆ. ಸ್ವಲ್ಪ ಲೆಕ್ಕ ತಪ್ಪಾಗಿದೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಶತಕಥಾ ಕಲರವ, ವೆಂಕಟೇಶ್ MT ಅವರು ಬರೆದಂಥ 100 ಕಥೆಗಳ ಪುಸ್ತಕ. ಇದು ಪ್ರಶ್ನೆಯನ್ನ ನೋಡೋಣ. ಈ ಕೀಟವನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು: ಪಿಟೀಲು ಪತಂಗ. ಬಜರ್ ಒತ್ತಿದ್ದಾರೆ ಸುರೇಶ್. ಪಿಟೀಲು ಪತಂಗ ಆಯ್ಕೆ 2. ಮ್ಯಾಂಡೋಲಿನ್ ಪತಂಗ ಆಯ್ಕೆ 3. ವೀಣೆ ಪತಂಗ ಆಯ್ಕೆ 4. ಗಿಟಾರ್ ಪತಂಗ. ವೀಣೆ ಪತಂಗ. ಉತ್ತರವನ್ನ ನೋಡೋಣ. ಪಿಟೀಲು ಪತಂಗ ಉತ್ತರ ಸರಿಯಾಗಿದೆ. ಸುರೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಶತಕಥಾ ಕಲರವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸುರೇಶ್ ಅವರಿಗೆ. ಮಾರ್ಮೋಲಿಸ್ ಫಿಲ್ಲೋಡೆಸ್ ಅಂತ ಕರೀತಾರೆ ಈ ಒಂದು ಕೀಟವನ್ನು. ಸುಮಾರು 4 ಇಂಚು ಉದ್ದ ಇರುತ್ತಂತೆ. ನೋಡಿ, ಅಂಗೈಯಲ್ಲಿ ಇಟ್ಕೊಂಡ್ರೆ ಅದು ಎಷ್ಟು ಉದ್ದ ಕಾಣುತ್ತೆ ಸ್ಪಷ್ಟವಾಗಿ ನಾವು ನೋಡಬಹುದು. ಒಣ ಮರದ ದಿಮ್ಮಿಗಳು ಉದುರಿ ಬಿದ್ದಿರುತ್ತಲ್ಲ, ಅಂಥ ಕಡೆಗೆ ನೆಲದ ಮೇಲೆ ಇದು ಬದುಕುತ್ತಂತೆ. ಅದರ ಬಣ್ಣ ಹೆಚ್ಚು ಕಡಿಮೆ ಕಂದು ಆಗಿರೋ ಕಾರಣ ಮಣ್ಣಿನ ಜೊತೆ ಅದು ಬೆರೆತ್ಕೊಂಡ್ಬಿಡುತ್ತೆ. ಅನೇಕ ಸಂದರ್ಭಗಳಲ್ಲಿ ಅದು ಗೊತ್ತೇ ಆಗಲ್ಲ. ಒಂದು ರೀತಿಯ ಛದ್ಮವೇಷವೂ ಸಹ ಅದಕ್ಕೆ ಅನುಕೂಲ ಆಗುತ್ತೆ. ತನ್ನ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ಈ ರೀತಿ ಮಾಡುತ್ತೆ. ವಿಶೇಷ ಅಂದರೆ ಇದಕ್ಕೆ ಯಾರಾದರೂ ತೊಂದರೆ ಕೊಡೋಕ್ಕೆ ಹೋಯಿತು ಅಂದರೆ ಇವತ್ತೊಂದು ವಿಶೇಷವಾದ ದ್ರವವನ್ನು ಚಿಮ್ಮುತ್ತಂತೆ. ಈ ದ್ರವ ಹೇಗಿರುತ್ತೆ ಅಂದರೆ ನೈಟ್ರಿಕ್ ಆ್ಯಸಿಡು ಮತ್ತು ಅಮೋನಿಯಾ ಎರಡನ್ನೂ ಬೆರೆಸ್ಬಿಟ್ರೆ ಹೇಗಿರುತ್ತೆ ಆ ರೀತಿ ಇರುತ್ತಂತೆ. ನೈಟ್ರಿಕ್ ಆ್ಯಸಿಡು ಸುಡುವ ಗುಣ ಉಳ್ಳದ್ದು ನಮಗೆ ಗೊತ್ತಿದೆ. ಮತ್ತು ಇನ್ನು ಅಮೋನಿಯಾ ಅಂದರೆ ಅತ್ಯಂತ ಘಾಟಿನ ದ್ರವ. ಅದು ಉರಿ ಘಾಟು ಎರಡೂ ಸೇರಿಕೊಂಡು ಯಾವ ಅನುಭವ ಬರಬಹುದೋ ಅಂತಹ ಅನುಭವವನ್ನು ಉಂಟು ಮಾಡುತ್ತಂತೆ ಈ ಒಂದು ದ್ರವ. ಹಾಗಾಗಿ ಸಾಮಾನ್ಯವಾಗಿ ಯಾವ ಜೀವಿಗಳಾಗಲಿ ಮನುಷ್ಯರಾಗಲಿ ಇದರ ತಂಟೆಗೆ ಹೋಗೋದಿಲ್ಲ. ಮುಂದಿನ ಪುಸ್ತಕ DS ಲಿಂಗರಾಜು ಅವರು ಬರೆದಂಥ ವಿದೇಶ ವಿಹಾರ ಎನ್ನುವ ಪುಸ್ತಕ. ಸಿಂಗಾಪುರ್ ಮತ್ತು ಲಾವೋಸ್ ದೇಶಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಮುಂದಿನ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹ, ಗೆ, ರಿ, ದ, ನ, ವ, ತ, ಲಿ. ಬಜರ್ ಓದ್ತಿದ್ದಾರೆ ಸುರೇಶ್ ಅವರು. ಹದವರಿತ ನಾಲಿಗೆ. ಹದವರಿತ ನಾಲಿಗೆ. ಹತ್ತಿರಕ್ಕೆ ಬಂದು ದೂರ ಹೋದ್ರಿ. ಮಂಜುಳಾ ಮತ್ತು ಮಹೇಶ್ ಕುಮಾರ್ ತಾವು ಸಹ ಪ್ರಯತ್ನಿಸಬಹುದು. ಸುರೇಶ್ ಒಳ್ಳೆ ಸುಳುಹನ್ನು ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಳ್ಳಿ. ಹಾಗೆ ಹರಿಯದ ಮಾತಲ್ಲಿ. ಮಹೇಶ್ ಉತ್ತರವನ್ನು ನೋಡೋಣ. ಹರಿತವಾದ ನಾಲಿಗೆ ಅನ್ನೋದು ಸರಿಯಾದ ರೂಪ ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡು. ಲಾವಣಿಯೆಲ್ಲ ಮೆಲ್ಲಗೆ ಉಬ್ಬಿಸುವುದು ಜೈನರ ಪವಿತ್ರ ಸ್ಥಳ. ಕಚನ ಎದೆ ರಕ್ಷಕ. ಸುರೇಶ್, ಮೆಲುದನಿಯು. 3 ಶಬ್ದ ಸಿಕ್ತಾ? ಇಲ್ಲ ಸರ್, ಒಂದು ಸಿಕ್ತು. ಲಾವಣಿಯೆಲ್ಲ ಮೆಲ್ಲಗೆ ಉಬ್ಬಿಸುವುದು. ಮಂಜುಳಾ ಮತ್ತು ಮಹೇಶ್ ಕುಮಾರ್, ಒಂದನೇದಕ್ಕೆ ಉತ್ತರ ಕೊಡ್ತೇನೆ. 2 ಮತ್ತು 3ಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. 1 ಉತ್ತರ.
ಕುಸಲಾವಣೆ ಅನ್ನೋದು ಸರಿಯಾದ ರೂಪ ಆಗಿತ್ತು. 2 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನ ಕೊಡಬಹುದು. ಮಹೇಶ್ ಕುಮಾರ್ ಬಸದಿ. ಉತ್ತರವನ್ನ ನೋಡೋಣ. ಬಸದಿ ಉತ್ತರ ಸರಿಯಾಗಿದೆ. ಭಾವೋದ್ವೇಗದ ಬೋರ್ಗರೆತ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಮಹೇಶ್ ಕುಮಾರ್ ಅವರಿಗೆ. ಮತ್ತೆ ಬಜರ್ ಒತ್ತಿದ್ದಾರೆ ಮಹೇಶ್ ಕುಮಾರ್. 3ನೇದಕ್ಕೆ ಉತ್ತರ ಕೊಡಿ. ಕವಚನ ಎದೆ ರಕ್ಷಕ. ಕವಚ ಉತ್ತರವನ್ನ ನೋಡೋಣ. ಕವಚ ಉತ್ತರ ಸರಿಯಾಗಿದೆ. ಬೆಳ್ಳಿ ರಥದ ಭಾವಯಾನ ಭಾವಗೀತೆಗಳ ಪುಸ್ತಕ ಮಧುರ ಕಾನನ ಗಣಪತಿ ಭಟ್ಟ ಬರೆದಿರುವಂಥದ್ದು. 2 ಪುಸ್ತಕ ಕೊಟ್ಟಿದ್ದೇನೆ ಮಹೇಶ್ ಕುಮಾರ್ ಅವರಿಗೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಮಹೇಶ್ ಕುಮಾರ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಡ್ಡದಾಡಿ ಹಿಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅನ್ಯಾಯ ಮಾರ್ಗದಲ್ಲಿ ನಡೆಯದಿರು, ನ್ಯಾಯ ಮಾರ್ಗವನ್ನು ಬಿಟ್ಟು ನಡೆ. ನ್ಯಾಯ ಮಾರ್ಗವನ್ನು ಬಿಟ್ಟು ನಡೆ. ಮುಂದಿನ ಪ್ರಶ್ನೆ. ಆಗಮಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಈ ಜನ್ಮದಲ್ಲಿ ಮಾಡುವ ಕರ್ಮ, ಹೋದ ಜನ್ಮದಲ್ಲಿ ಮಾಡಿದ ಕರ್ಮ. ಈ ಜನ್ಮದಲ್ಲಿ ಮಾಡುವ ಕರ್ಮ. ಮುಂದಿನ ಪ್ರಶ್ನೆ. ರಾಮಾಯಣದಲ್ಲಿ ವಾಲಿಯು ಯಾವ ರಾಕ್ಷಸನ ತಲೆಯನ್ನ ಕಿತ್ತು ಮತಂಗ ಮುನಿಯ ಆಶ್ರಮದೆಡೆಗೆ ಎಸೆದ? ದುಂದುಭಿ, ವೃಷಭ. ದುಂದುಭಿ. ಮುಂದಿನ ಪ್ರಶ್ನೆ. ಅಳಿಲು ಹತ್ತಿದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಒಂದು ಮನೆಯಲ್ಲಿ 5 ಅಕ್ಕ ತಂಗಿಯರು, ಒಬ್ಬರ ಮುಖ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ಅಡ್ಡದಾರಿ ಹಿಡಿ, ನ್ಯಾಯ ಮಾರ್ಗವನ್ನು ಬಿಟ್ಟು ನಡೆ ಸರಿಯಾಗಿದೆ. 2 ಉತ್ತರ ಆಗಮಿ ಈ ಜನ್ಮದಲ್ಲಿ ಮಾಡಿದ ಕರ್ಮ ಸರಿಯಾಗಿದೆ. 3 ಉತ್ತರ ದುಂದುಭಿ ಸರಿಯಾಗಿದೆ. 4 ಉತ್ತರ ಅಳಿಲು ಹತ್ತಿದರೆ ಅರಳಿ ಮರವು ಅಲ್ಲಾಡೀತೆ. ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಇದು ಹಿರೇಕಾಯಿ ಆಗಿತ್ತು. ಯಾಕಂದ್ರೆ ಒಂದು ಗೆರೆನ ಮತ್ತೊಂದು ಗೆರೆ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಮಂಜುಳಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕಾಲು ಕೆದರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಜಗಳವನ್ನ ಆರಂಭಿಸು, ಮಣ್ಣಿನಲ್ಲಿ ಆಟವಾಡು. ಜಗಳವನ್ನು ಆರಂಭಿಸು. ಮುಂದಿನ ಪ್ರಶ್ನೆ. ಆಜೀವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬದುಕಿರುವವರೆಗೂ, ಜೀವನೋಪಾಯ. ಬದುಕಿರುವವರೆಗೂ. ಮತಂಗ ಮುನಿಯು ವಾಲಿಗೆ ಯಾವ ಶಾಪವನ್ನು ನೀಡಿದ? ತಲೆ ಒಡೆದು ಚೂರಾಗಲಿ, ಹೆಣ್ಣಾಗಿ ಪರಿವರ್ತನೆಯಾಗಲಿ. ಮೊದಲನೇ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಎದೆಗೆ ಬಂದು ಹೊಡೆದರಂತೆ. 5ನೇ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ಕಾಲು ಕೆದರು, ಜಗಳವನ್ನ ಆರಂಭಿಸು ಸರಿಯಾಗಿದೆ. 2 ಉತ್ತರ ಆಜೀವ, ಬದುಕಿರುವವರೆಗೂ ಸರಿಯಾಗಿದೆ. 3 ಉತ್ತರ ತಲೆ ಒಡೆದು ಚೂರಾಗಲಿ ಅಂತ ಶಾಪವನ್ನ ಕೊಡ್ತಾನೆ. ತಾವು ಉತ್ತರ ಕೊಟ್ಟಿಲ್ಲ ಇದಕ್ಕೆ. 4ನೇ ಪ್ರಶ್ನೆಗೆ ಕೊಟ್ಟಿದ್ದೀರಾ? 4ನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಗೋಪ. ತಾವು ಹೇಳಿದ್ದೇನು? ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರಂತೆ. ಅದು ಇನ್ನೊಂದು ರೂಪ. ಗೊಂದಲ ಆಯ್ತು ತಮಗೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬಾಳೆಹಣ್ಣು ಆಗಿತ್ತು. ಹಲಸಿನ ಹಣ್ಣು ಅಂತ ಹೇಳಿದ್ರೂ ಪುಸ್ತಕ ಕೊಡ್ತಾ ಇದ್ದೆ. ಎಷ್ಟು ಸರಿ ಉತ್ತರ ಆಯ್ತು? 3 ಅಲ್ವಾ? 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಸುರೇಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ ಸುರೇಶ್? ಮೊದಲ ಪ್ರಶ್ನೆ. ಅಜ್ಜಿಗೆ ಕೆಮ್ಮೋದನ್ನ ಕಲಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅನುಭವಿಗೆ ಬುದ್ಧಿ ಹೇಳು, ಅನನುಭವಿಗೆ ಬುದ್ಧಿ ಹೇಳು. ಅನುಭವಿಗೆ ಬುದ್ಧಿ ಹೇಳು. ಮೊದಲನೇದ, ಎರಡನೇದ? ಎರಡನೇ ಆಯ್ಕೆ ಸರ್. ಎರಡನೇದು. 1 ನಿಮಿಷ. ಗೊಂದಲ ಆಗ್ತಾ ಇದೆಯಾ? ಹೌದು ಸರ್. ಇದು ಥಟ್ ಅಂತ ಹೇಳಿ ಕಾರ್ಯಕ್ರಮ, ಗೊಂದಲಕ್ಕೆ ಅವಕಾಶ ಇಲ್ಲ. ಅನನುಭವಿಗೆ ಬುದ್ಧಿ ಹೇಳು ಎರಡನೇ ಆಯ್ಕೆ. ಎರಡನೇ ಆಯ್ಕೆ.
ಎರಡನೇ ಪ್ರಶ್ನೆಗೆ ಹೋಗೋಣ. ರುಜು ಅಥವಾ ಸಹಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕಿತ. ಅಂಕಿತ, ಅಂಕಣಿ, ಅಂಕಿತ. ಅಂಕಿತ. ಮೂರನೇ ಪ್ರಶ್ನೆ, ಸುಗ್ರೀವನು ಯಾವ ಪರ್ವತದಲ್ಲಿ ವಾಸವಾಗಿದ್ದನು? ಋಷ್ಯಮುಖ ಪರ್ವತ, ಅಂಜನಾದ್ರಿ ಪರ್ವತ? ಅಂಜನಾದ್ರಿ ಪರ್ವತ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು. ಕೂಸು ಬಡವಾಯಿತು. ಐದನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂಕುಡೊಂಕಿನ ಬಾವಿ, ಶಂಕುಚಕ್ರಧಾರಿ, ಇಣುಕು ನೋಡಿದರೆ ತೊಟ್ಟು ನೀರಿಲ್ಲ. ಶಂಕದ ವರ್ಣನೆ. ಶಂಕ. ಶಂಕದ ವರ್ಣನೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಅಜ್ಜಿಗೆ ಕೆಮ್ಮುವುದನ್ನು ಕಲಿಸುವ ಅಂದರೆ ಅನುಭವಿಗೆ ಬುದ್ಧಿ ಹೇಳು. ಮೊದಲನೇದು ಹೇಳಿದ್ರೆ ನಂತರ ಯಾಕೋ ಬದಲಾವಣೆ ಮಾಡಿದ್ರೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅಂಕಿತ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಋಷ್ಯಮುಖ ಪರ್ವತವಾಗಿತ್ತು. ಅಂಜನಾದ್ರಿ ಪರ್ವತದಲ್ಲಿ ಹನುಮಂತ ಹುಡ್ತಾನೆ, ಅಷ್ಟೇ ಕಥೆ ಅದು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಐದನೇ ಪ್ರಶ್ನೆಗೆ ಉತ್ತರ ಇದು ಕಿವಿಯ ವರ್ಣನೆ ಆಗಿತ್ತು. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಮಹೇಶ್ ಕುಮಾರ್ ಅವರಿಗೆ 6 ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮಂಜುಳಾ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಸುರೇಶ್ ಅವರಿಗೆ 5 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.